ಹಲೋ ಫ್ರೆಂಡ್ಸ್, ನಮಸ್ತೆ. ನಯನ ಅನಿಲ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಸಿಂಪಲ್ಲಾಗಿ 5 ಮಿನಿಟಲ್ಲಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಚಿಕನ್ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಆಗಿರುವ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ. ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಆಯಲ್ ಹಾಕಬೇಕು. ಆಯಲ್ ಕಾದ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಂತರ ಚಿಕನ್ ಹಾಕೋಬೇಕು. ಚಿಕನ್ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋಬೇಕು. ಅಂದರೆ ಉಪ್ಪು ಹಾಕೋದ್ರಿಂದ ಚಿಕನ್ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನಂತರ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚಿಕನ್ ಚೆನ್ನಾಗಿ ಇಲ್ಲೇ ಫ್ರೈ ಮಾಡ್ಕೋಬೇಕು. ಚಿಕನ್ ಫ್ರೈ ಆದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಪೇಸ್ಟ್ ಹಾಕ್ಬಿಟ್ಟು ಚಿಕನ್ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ಜೊತೆಲೇ ಫ್ರೈ ಮಾಡಿಬಿಟ್ಟು ಚಿಕನ್ ಫ್ರೈ ಆದ ನಂತರ ಚಿಕನ್ ಮಸಾಲ ಫ್ರೈ ಪೌಡರ್ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೇಕಾದರೆ ನೀರು ಸೇರಿಸ್ಕೋಬೋದು ನೀವು. ಬೇಕು ಅಂದರೆ ರೈಸ್ ಊಟ ಮಾಡೋರಿಗೆ, ಚಪಾತಿ ತಿನ್ನೋಕ್ಕೆ ಸ್ವಲ್ಪ ರೋಸ್ಟ್ ಬೇಕು ಅಂದರೆ ನೀರು ಸೇರಿಸ್ಕೋಬೋದು ನೀವು. ನೀರು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅಂದರೆ ಚಿಕನ್ ಮಸಾಲ ಫ್ರೈ ಪೌಡರ್ ಪ್ಯಾಕಲ್ಲಿ ಉಪ್ಪಿರುತ್ತೆ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಬೇಕಂದರೆ ನೀವು. ಅಂದರೆ ಆಲ್ರೆಡಿ ಮೊದಲೇ ಹಾಕಿರ್ತೀವಿ ಅಲ್ವ ನಾವು ಚಿಕನ್ ಉರಿಬೇಕಾದ್ರೆ, ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ನೋಡಿ, ಚಿಕನ್ ಚೆನ್ನಾಗಿ ಬೇಯ್ತಿದೆ. ಅಂದರೆ ಆಯಲ್ ಬಿಟ್ಕೋಬೇಕು. ಆಯಲ್ ಬಿಟ್ಕೊಳ್ಳೋ ತನಕ ಬೇಯಿಸಿ. ಬೆಂದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಚಿಕನ್ ಫ್ರೈ ರೆಡಿಯಾಗುತ್ತೆ. ನೋಡಿ, ಆಯಿಲ್ ಚೆನ್ನಾಗಿ ಬಿಟ್ಟೈತೆ. ಚಿಕನ್ ಫ್ರೈ ರೆಡಿ ಆಗೈತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.